ನಮಗೆ ಬೇರೆ ಏನು ಉದ್ದೇಶ ಇಲ್ಲ. ಸರ್ಕಾರಿ ಶಾಲೆಗಳು ಉಳಿಬೇಕು ಅನ್ನೋದೇ ನಮ್ಮ ಉದ್ದೇಶ. ಸರ್ಕಾರಿ ಉದ್ಯೋಗ ಬೇಕು ಅಂದಾಗ ಸರ್ಕಾರ ಉದ್ಯೋಗ ಯಾರ್ಯಾರು ಪಡಿತಾರೆ ಅವ್ರ ಮಕ್ಕಳು ಕಡ್ಡಾಯವಾಗಿ ಓದಲೇಬೇಕು. ಅವಾಗ ಖಾಸಗಿ ಶಾಲೆ ಎಲ್ಲ ಬೇಗ ಆಗ್ಬೋದು. ಸರ್ಕಾರಿ ವೇತನ ಪಡಿತಾ ಇರ್ತಾರಲ್ಲ ಅಂಥವ್ರ ಮಕ್ಕಳು ಕಡ್ಡಾಯವಾಗಿ ಸರ್ಕಾರಿ ಶಾಲೆಯಲ್ಲೇ ಓದಬೇಕು ಅಂತ ಒಂದು ಕಂಡೀಷನ್ ಮಾಡಬೇಕು. ದಾನ ಮಾಡುವಂಥ ಮನ್ಸು ಕಿತ್ಕೊಬಿಟ್ಟು ನಾನು ಅಂದ್ಕೊಳ್ತೀನಿ, 100 ಕೋಟಿ ಇರೋರು ಇದಾರಲ್ಲ, ಯಾಕೆ ಇವ್ರಿಗೆಲ್ಲ ಕೊಡೋಕೆ ಮನ್ಸು ಬರಲ್ಲ ಅಂದ್ರೆ ಲಕ್ಷ್ಮೀ ದೇವಿ ಜಾಸ್ತಿ ಆದಷ್ಟು ಅವ್ರಿಗೆ ಬುದ್ಧಿ ಕಿತ್ಕೊಬಿಡ್ತಾನೆ. ಎಸ್ಕೆ ನ್ಯೂಸ್ ಮುಳಬಾಗಿಲು ಡಿಜಿಟಲ್ ಸುದ್ದಿ ವಾಹಿನಿಗೆ ಸ್ವಾಗತ. ಗುಮ್ಲಾಪುರ ಸರ್ಕಾರಿ ಶಾಲೆಯಲ್ಲಿ ಸರಸ್ವತಿ ಪೂಜೆ ನಿಕ್ಕೊಂಡಿದ್ದಾರೆ. ಈ ಸರಸ್ವತಿ ಪೂಜೆಗೆ ನಮ್ಮನ್ನು ಬರಬೇಕು ಅಂತ ಮೇಡಮ್ನವ್ರು ಹೇಳಿದ್ರು. ನಾನು ಈ ಮುಂದೆ ನಮ್ಮ ಚೆನ್ನಾಪುರ ನಾನು ಓದಿರೋಂಥ ಶಾಲೆಯಲ್ಲಿ ಸ್ಕೂಲ್ ಬ್ಯಾಗು, ಟ್ರ್ಯಾಕ್ ಶೂಟು ನಾನಲ್ಲಿ 2 ವರ್ಷದಿಂದ ಕೊಡಿಸ್ತಾ ಬಂದೆ. ನಮ್ಮ ಶಾಲೆಯಲ್ಲೂ ಸ್ಟ್ರೆಂತ್ ಇದೆ, ವೆಂಕಟೇಶ್ ಏನಾದರೂ ಒಂದು ಮಾಡಬೇಕು ಅಂದರು ನಮ್ಮ ಲಕ್ಷ್ಮೀದೇವಿ ಮೇಡಮ್ ಅವರು. ಆಯ್ತಕ್ಕ, ಖಂಡಿತವಾಗ್ಲೂ ನೀವೇನು ಹೇಳಿದೆ ಅದು ಕೊಡಿಸ್ಕೊಡ್ತೀನಿ ಅಂತ ಹೇಳಿದೆ. ಅದೇ ರೀತಿ ಕಳಿಸ್ಕೊಟ್ಟಿದ್ದೀನಿ. ನಮಗೆ ಬೇರೆ ಏನೂ ಉದ್ದೇಶ ಇಲ್ಲ. ಸರ್ಕಾರಿ ಶಾಲೆಗಳು ಉಳಿಬೇಕು ಅನ್ನೋದೇ ನಮ್ಮ ಉದ್ದೇಶ. ಈಗ ದುಡ್ಡಿರೋರು ಸೇರಿಸ್ತಾರೆ ಅಂತ ಹೇಳ್ಬಿಟ್ಟು ಪಕ್ಕದ ಮನೆಯವರು ಸೇರಿಸ್ಬೇಕು ಅಂತ ಅವರು ಪಾಪ ಸಂಘಗಳಲ್ಲಿ ಎತ್ಕೊಂಡು ಬಾಧೆಗಳು ಬೀಳೋರು ನಾವು ಬಹಳಷ್ಟು ಜನ ನೋಡಿದ್ದೀವಿ. ಅದಾಗಬಾರ್ದು. ನಾನು ದಯವಿಟ್ಟು ತಪ್ಪು ತಿಳ್ಕೊಬಾರ್ದು. ನಮ್ಮ ಮೇಡಮ್ನವ್ರಾಗ್ಬೋದು, ನಮ್ಮ ವಾಸಪ್ಪ ಮಾಸ್ಟ್ರು, ರುದ್ರಪ್ಪ ಮಾಸ್ಟ್ರು, ನಾನೊಂದು ಮಾತಾಡೋಕೆ ಬಯಸ್ತೀನಿ. ಈ ಸರ್ಕಾರ ಹೆಂಗಂದ್ರೆ ಕಳ್ತನ ಮಾಡಕ್ಕೆ ಕಳಿಸೋದು ಸರ್ಕಾರದವ್ರೆ, ಮತ್ತೆ ಅವ್ರು ನಡೆಯೋಕೆ ಪೊಲೀಸವ್ರನ್ನ ಕಳಿಸೋದು ಸರ್ಕಾರದವ್ರೆ. ಈಗ ಸರ್ಕಾರಿ ಉದ್ಯೋಗ ಬೇಕು ಅಂದಾಗ ಸರ್ಕಾರ ಉದ್ಯೋಗ ಯಾರ್ಯಾರು ಪಡಿತಾರೆ ಅವ್ರ ಮಕ್ಕಳು ಕಡ್ಡಾಯವಾಗಿ ಓದಲೇಬೇಕು ಸರ್ಕಾರಿ ಶಾಲೆ ಕಂಡೀಷನ್ ಮಾಡಿದ್ರೆ ಈ ಪರಿಸ್ಥಿತಿ ಏನಕ್ಕೆ ಬರುತ್ತೆ ಶಾಲೆಗಳಿಗೆ? ಅವಾಗ ಖಾಸಗಿ ಶಾಲೆ ಎಲ್ಲ ಬೇಗ ಆಗ್ಬೋದು. ಯಾಕಪ್ಪ ಮಾಡಲ್ಲ ಅಂದ್ರೆ ದೊಡ್ಡ ರಾಜಕಾರಣಿಗಳದೇ ದೊಡ್ಡ ಖಾಸಗಿ ಶಾಲೆಗಳು, ಖಾಸಗಿ ಕಂಪ್ನಿಗಳು ಎಲ್ಲ ಇರೋದು ಅವ್ರದೇ ಇಂಜಿನಿಯರಿಂಗ್ ಕಾಲೇಜು, ಅವ್ರದೇ ಕಂಪ್ನಿಗಳು, ಮೆಡಿಕಲ್ ಕಾಲೇಜುಗಳು ಅವ್ರದೇ. ಹಂಗಾಗಿ ಸರ್ಕಾರಿ ಶಾಲೆಗಳಲ್ಲಿ ಓದಬೇಕಾದ್ರೆ ಮಕ್ಕಳು ಸರ್ಕಾರಿ ವೇತನ ಪಡಿತಾ ಇರ್ತಾರಲ್ಲ ಅಂಥವ್ರ ಮಕ್ಕಳು ಕಡ್ಡಾಯವಾಗಿ ಸರ್ಕಾರಿ ಶಾಲೆಯಲ್ಲೇ ಓದಬೇಕು ಅಂತ ಒಂದು ಕಂಡೀಷನ್ ಮಾಡಬೇಕು ಅಂತ ನಾನು ಸರ್ಕಾರಕ್ಕೆ ಒಂದು ಮನವಿ ಮಾಡ್ತಾ ಇದ್ದೀನಿ. ಅದೇ ರೀತಿ ಏನಿವತ್ತು ನಮ್ಮ ಕಾರ್ಯಕ್ರಮದಲ್ಲಿ ನಮ್ಮ ಪಾಲ್ಗೊಳ್ಳ ಸೀನಣ್ಣ ಆಗ್ಬೋದು, ನಮ್ಮ ಮಾಸ್ಟ್ರು ವೆಂಕಟೇಶಪ್ಪ ಸಾರು, ವಾಸಪ್ಪ ಮಾಸ್ಟ್ರು ಸಾರು ಎಲ್ಲರೂ ಬಂದಿದ್ದಾರೆ. ನಾನು ಜಾಸ್ತಿ ಹೆಚ್ಚಾಗಿ ಮಾತಾಡೋಕೆ ಹೋಗಲ್ಲ. ಇವಾಗ ನಮ್ಮ ರುದ್ರಪ್ಪ ಸರ್ ಹೇಳ್ದಂಗೆ ಎಲ್ಲರಿಗೂ ಕೊಡೋ ಮನಸ್ಸು ಇರಲ್ಲ. ಒಂದು 15 ಕೋಟಿ ಹೋದ್ಮೇಲೆ ಭಗವಂತ ಮನಸ್ಸು ಅವ್ರ ಹತ್ರ ಕಿತ್ಕೊಬಿಡ್ತಾನೆ. ದಾನ ಮಾಡುವಂಥ ಮನಸ್ಸು ಕಿತ್ಕೊಬಿಟ್ಟು ನಾನು ಅಂದ್ಕೊಳ್ತೀನಿ, 100 ಕೋಟಿ ಇರೋರು ಇದಾರಲ್ಲ, ಯಾಕೆ ಇವ್ರಿಗೆಲ್ಲ ಕೊಡೋಕೆ ಮನಸ್ಸು ಬರಲ್ಲ ಅಂದ್ರೆ ಲಕ್ಷ್ಮೀ ದೇವಿ ಜಾಸ್ತಿ ಆದಷ್ಟು ಅವ್ರಿಗೆ ಬುದ್ಧಿ ಕಿತ್ಕೊಬಿಡ್ತಾನೆ. ಎಲ್ಲರ ಹತ್ರ ಉಗಿಸ್ಕೋಬೇಕು ಅವರು, ಏನಪ್ಪ ಇಷ್ಟಿದ್ರು ಒಬ್ರು ಕೊಡೋಕೆ ಬರಲ್ಲ ಅಂತ. ಸರ್ ನಮಸ್ತೆ ಸರ್, ಬನ್ನಿ. ಇಲ್ಲ ಯಾರಾದ್ರೂ ದೊಡ್ಡ ಮನಸ್ಸು ಮಾಡಿ ಈ ಊರಿನವರು ಎಲ್ಲರೂ ಶ್ರೀಮಂತರು ಇರಕ್ಕಿಲ್ಲ, ಬಡವ್ರದ್ದು ಕೂಡ ಅಕ್ಕಪಕ್ಕದಲ್ಲಿ ಜಮೀನುಗಳಿರ್ಬೋದು, ಹೇಳಕ್ಕಾಗಲ್ಲ. ಯಾರಾದ್ರೂ ಇವ್ರು ರೂಮ್ ಕಟ್ಕೊಳ್ಳೋಕ್ಕೆ 1 ಗುಂಟೆ ಅಷ್ಟು ಜಮೀನು ಏನಾದ್ರು ದಾನ ಮಾಡೋದಾದ್ರೆ ನಾನು ಸಹ ಒಂದು 50,000 ರೂಪಾಯಿ ಕೊಡ್ತೀನಿ ಅಂತ ಹೇಳಕ್ ನಾನು ಇಷ್ಟಪಡ್ತಾ ಇದ್ದೀನಿ. ಉಳಿದಿದ್ದು ಇನ್ಯಾರಾದ್ರೂ ದಾನಿಗಳಿರ್ತಾರಲ್ಲ ಅವ್ರ ಕಡೆಯಿಂದ ಕೊಡಿಸಿ 1 ಗುಂಟೆ ಅಷ್ಟು ಜಮೀನು ಮಾಡ್ಕೊಂಡ್ರೆ ನಮ್ಮ ರುದ್ರಪ್ಪ ಸರ್ ಹೇಳಿದ್ರೆ ಅವ್ರ ಇಲಾಖೆಯಿಂದಾನೇ ಒಂದು ಕಟ್ಟಡ ಕಟ್ಟಕ್ಕೆ ಮಾಡ್ಕೊಡ್ತೀವಿ ಅಂತ ಮಾಡ್ಕೊಳ್ಳಿ. ಚೆನ್ನಾಗಿ ಮಕ್ಕಳು ಓದ್ಲಿ, ಗೌರ್ಮೆಂಟ್ ಶಾಲೆಗಳು ಉಳಿಬೇಕು ಅನ್ನೋದೇ ನನ್ನ ಉದ್ದೇಶ. ಇಲ್ಲಿ ಕರೆದು 2 ಮಾತು ಮಾತಾಡಲು ಅವಕಾಶ ಮಾಡಿಕೊಟ್ಟಂತ ತಮ್ಮೆಲ್ಲರಿಗೂ ಒಂದ್ಸಿ ನನ್ನ ಮಾತು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್. ಶಿಕ್ಷಕರು ಒಬ್ಬರೇ ಅಲ್ಲ, ಸರ್ಕಾರಿ ನೌಕರರು ಯಾರಿದ್ದಾರೆ ಅವ್ರ ಮಕ್ಕಳನ್ನೆಲ್ಲ ಸರ್ಕಾರಿ ಶಾಲೆಯಲ್ಲಿ ಓದಿಸ್ಬೇಕು ಅನ್ನೋದು ನಿಯಮ ಬಂದ್ರೆ ಆದ್ರೆ ಇದು ದೊಡ್ಡ ಮಟ್ಟದಲ್ಲಿ ಆಗ್ಬೇಕಾಗಿದೆ. ಯಾಕಂದ್ರೆ ತನ್ನ ಮಕ್ಕಳನ್ನ ನಾವು 100% ಮಕ್ಕಳಿಗೆ ಸರ್ಕಾರಿ ಶಾಲೆ ಅಂತ ಒತ್ತಡ ಇರ್ತದೆ, ತನ್ನ ಮಗು ಕೂಡ ಖಾಸಗಿ ಶಾಲೆಗೆ ಸೇರ್ಬೇಕು ಅನ್ನೋದೇ ಅವ್ರ ಒತ್ತಡ, ಎಲ್ಲರೂ ಒತ್ತಡ. ಹೌದು, ಅದರಿಂದ ಇದೊಂದು ದೊಡ್ಡ ಮಟ್ಟದಲ್ಲಿ ಆಗ್ಬೇಕಾಗಿದೆ. ಇದಕ್ಕೆ ಸರ್ಕಾರಕ್ಕೆ ತಾವು ಏನ್ ಮನವಿ ಮಾಡ್ತೀರಾ? ಸರ್ಕಾರಕ್ಕೆ ನಾನು ಹೇಳದ್ನಲ್ಲ, ನಮ್ಮ ಸರ್ಕಾರದವರೇ ಕಳ್ತನ ಮಾಡಕ್ ಬಿಡೋದು ಮತ್ತೆ ಪೊಲೀಸ್ ಅವ್ರನ್ನ ಬಿಡೋದು ಅವರೇ ಆಗೋಗಿದೆ. ಅವ್ರವೇ ಮೆಡಿಕಲ್ ಕಾಲೇಜುಗಳು, ಅವ್ರದೇ ಇಂಜಿನಿಯರಿಂಗ್ ಕಾಲೇಜುಗಳು ಆದಾಗ ಅವ್ರು ಹೆಂಗೆ ಮುಚ್ಚಿಸಕ್ಕಾಗತ್ತೆ? ಈಗ ನೀವು ಇಲ್ಲಿ ವಿಕಾಸ ಅವರಿಗೆ ಕೊಡುವ ಉದ್ದೇಶ ಏನಿದೆ? ನಮ್ದಿಷ್ಟೇ, ನಾವು ಬಡತನದಿಂದ ಬಂದು ನಾವು ಸರ್ಕಾರಿ ಶಾಲೆಯಲ್ಲಿ ಓದ್ಕೊಂಡು ಬಂದಿರೋದ್ರಿಂದ ನಾವು ಯಾವುದೇ ರಾಜಕೀಯದಲ್ಲಿ ತೊಡಗಿಸ್ಕೋಬೇಕು, ನಮಗೆ ಒಂದು ಪದವಿ ಬೇಕು ಅನ್ನೋದು ಯಾವುದೂ ಉದ್ದೇಶ ಇಲ್ಲ. ಕೆಲವರೆಲ್ಲ ಸೋಷಿಯಲ್ ಸರ್ವಿಸ್ ಮಾಡೋದು ರಾಜಕೀಯದಲ್ಲಿ ಏನೋ ಬೇಕು ಅಂತ, ನಾವು ಯಾವುದೇ ಕಾರಣಕ್ಕೂ ರಾಜಕೀಯದಲ್ಲಿ ನಾವು ಬರೋರಲ್ಲ. ನಮ್ಮ ಉದ್ದೇಶ ಏನಪ್ಪ, ನಾವು 10 ರೂಪಾಯಿ ಸಂಪಾದನೆ ಮಾಡ್ತಾ ಇದೀವಿ, ನಾವು ಒಂದು 5 ರೂಪಾಯಿ ದಾನ ಧರ್ಮ ಮಾಡೋಣ ಅನ್ನೋದು ಅಷ್ಟು ಬಿಟ್ಟರೆ ಬೇರೆ ಯಾವುದೂ ಇಲ್ಲ ಇದರಲ್ಲಿ. Not
ಇಲ್ಲಿ ತಗೊಂಡು ಇಲ್ಲಿ ಹೋಗ್ಬಿಡಕ್ಕೆ ಮಕ್ಕಳ ಮನಸ್ಸು ಈ ಕಡೆ ನೋಡಿ, ಎಲ್ಲಾರು ನೋಡಿ. ಈ ಕಡೆ ಬನ್ನಿ. ಚಪ್ಪಾಳೆ ಹೊಡಿರಿ. ಆಮೇಲೆ ರಿಟರ್ನ್ ಕೊಟ್ಬಿಡ್ರಿ, ಮಿಸ್ ಆಮೇಲೆ ಕೊಡ್ತಾರೆ ನಿಮ್ಗೆಲ್ಲ ಹೆಂಗ್ ಬೇಕು ಸೈನ್ ನೋಡ್ಕೊಂಡು ಕೊಡ್ತಾರೆ, ಮತ್ತೆ ಆಮೇಲೆ ಕೊಡ್ತಾರೆ. ಆಮೇಲೆ ಇದೊಂದು ತೆಗಿಡಿ, ಇದೊಂದು ತೆಗಿಡಿ. ಸುಮ್ಮನೆ ಇದೊಂದು ಸುಮ್ಮನೆ ಆ ಕಡೆ ನೋಡು, ಸ್ಮೈಲ್ ಮಾಡು. ಆ ಕಡೆ ಸ್ಮೈಲ್ ಮಾಡು. ಈ ಕಡೆ ಬಾ. ಓಕೆ ಬಾಮ್ಮ ನಾವೇನ್ ಮಾಡಲ್ಲ, ಒಳ್ಳೆ ಒಳ್ಳೆ ಕೆಲಸ ನಾವು ಕುದುರೆದಲ್ಲಿ ಓಕೆ ಸರ್. ಕೊಟ್ಟಿದ್ದೀವಿ. ಯಾರು ನಾನು ಡಿಸ್ಟ್ರಿಕ್ಟ್ ಟೀಚರ್ ಸುಮ್ಮನೆ ಬರ್ತಾರೆ. ಡಿಸ್ಟ್ರಿಕ್ಟ್ ಯಾಕೆ ಬೇರೆಯವರೆಲ್ಲ